ಭೋಪಾಲ್ ಅನಿಲ ದುರಂತದಲ್ಲಿ 5,000ಕ್ಕೂ ಹೆಚ್ಚು ಜನರ ಸಾವು ಪ್ರಕರಣ ಬರೋಬ್ಬರಿ 40 ವರ್ಷಗಳ ಬಳಿಕ ಘಟನಾ ಸ್ಥಳದ ತ್ಯಾಜ್ಯ ವಿಲೇವಾರಿಯನ್ನು ಮಾಡಲಾಗಿದೆ. ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯ ಹಾನಿಕಾರಕ ತ್ಯಾಜ್ಯ ವಿಲೇವಾರಿ ಆಗಿರೋದು 12 ಟ್ರಕ್ಗಳಲ್ಲಿ 250 ಕಿಲೋಮೀಟರ್ ದೂರವಿರುವ ಕೈಗಾರಿಕಾ ಪ್ರದೇಶಕ್ಕೆ ಇದನ್ನೆಲ್ಲ ಶಿಫ್ಟ್ ಮಾಡಲಾಗಿದೆ. 100 ಕಾರ್ಮಿಕರು 30 ನಿಮಿಷಗಳ ಶಿಫ್ಟ್ ಪ್ರಕಾರ ತ್ಯಾಜ್ಯ ಸಂಗ್ರಹ ಕೆಲಸ ಮಾಡಲಾಗಿದೆ. ತ್ಯಾಜ್ಯ ತೆರವಿನ ಕುರಿತು ಸುಪ್ರೀಂ ಕೋರ್ಟ್ ಹಲವು ಬಾರಿ ನಿರ್ದೇಶನವನ್ನು ಕೂಡ ನೀಡಿತು. ಮಧ್ಯಪ್ರದೇಶ ಹೈಕೋರ್ಟ್ ಕೂಡ ಸಂಬಂಧಿಸಿದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿತ್ತು. ಫೈನಲಿ ಇದೀಗ ತ್ಯಾಜ್ಯ ವಿಲೇವಾರಿ ಆಗಿದೆ. ತ್ಯಾಜ್ಯ ಸ್ಥಳಾಂತರಕ್ಕೆ ಡಿಸೆಂಬರ್ 3ರಿಂದ 4 ವಾರಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು. ಇದರ ಬೆನ್ನಲ್ಲೇ 250 ಕಿಲೋಮೀಟರ್ ದೂರವಿರುವಂಥ ಕೈಗಾರಿಕಾ ಪ್ರದೇಶಕ್ಕೆ ತ್ಯಾಜ್ಯವನ್ನು ಶಿಫ್ಟ್ ಮಾಡಲಾಗಿದೆ. ಹೇಗೆ ವಿಲೇವಾರಿ ಮಾಡಿದ್ರು? ಇದು ಕೂಡ ಒಂದು ದೊಡ್ಡ ಟಾಸ್ಕೇನೆ. ಮೊದಲಿಗೆ ಈ ತ್ಯಾಜ್ಯವನ್ನು ಪೀತಂಪುರದ ವಿಲೇವಾರಿ ಘಟಕದಲ್ಲಿ ಸುಡಲಾಯಿತು. ಮಾಲಿನ್ಯ ತಡೆಯುವಂಥ ಉದ್ದೇಶದಿಂದ ಹೊಗೆಯನ್ನು 4 ಪದರಗಳಲ್ಲಿ ಫಿಲ್ಟರ್ ಮಾಡೋದು. ಅದರ ಬೂದಿಯಲ್ಲಿ ಅಪಾಯಕಾರಿ ಅಂಶಗಳು ಇರುವ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಸುರಕ್ಷಿತ ಅನಿಸಿದ್ರೆ ಅದು ಮಣ್ಣು ಹಾಗೂ ನೀರಿನೊಂದಿಗೆ ಸೇರದಂತೆ ಹೂಳಲಾಗುತ್ತೆ. ಈ ತ್ಯಾಜ್ಯ ವಿಲೇವಾರಿ ಅಷ್ಟು ಸುಲಭವಾಗೂ ಕೂಡ ಇರಲಿಲ್ಲ. ಅದು ಸಿಕ್ಕಾಪಟ್ಟೆ ರಿಸ್ಕಿ ಇದ್ದಿದ್ದರಿಂದನೇ ಇಷ್ಟೆಲ್ಲ ತಡ ಆಗಿತ್ತು. ಬರೋಬ್ಬರಿ 40 ವರ್ಷಗಳ ನಂತರ ಅಂತ ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅದು ರಿಸ್ಕ್ ಇತ್ತು ಅಂತ. ಕೋರ್ಟ್ ಛೀಮಾರಿ ಹಾಕಿ ಒಂದು ಡೆಡ್ಲೈನನ್ನು ಕೊಟ್ಟ ಮೇಲೆ ಫೈನಲಿ ಒಂದಷ್ಟು ರಿಸ್ಕನ್ನು ತೆಗೆದುಕೊಂಡು ಹರಸಾಹಸವನ್ನು ಪಟ್ಟು ಇದೀಗ ಶಿಫ್ಟನ್ನು ಮಾಡಿರುವಂಥದ್ದು. Slow state of जाएगा तो ग्रीन कॉरिडोर रहेगा, साइंटिफिक तरीके से पूरा इसका निष्करण किया जाएगा, इसको डंप किया जाएगा. पीतमपुर में भी विरोध हुआ, इंदौर में. ನೋಡಿ, ಭೋಪಾಲ್ ಅನಿಲ ದುರಂತದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು, ಪ್ರಾಣ ಹೋಗಿತ್ತು. ಇವತ್ತಿಗೂ ಕೆಲವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ 40 ವರ್ಷಗಳ ನಂತರ ಘಟನಾ ಸ್ಥಳದ ತ್ಯಾಜ್ಯ ವಿಲೇವಾರಿ ಮಾಡಲಾಗ್ತಾ ಇದೆ. ಸಿಕ್ಕಾಪಟ್ಟೆ ರಿಸ್ಕಿ ಇತ್ತು, ಒಂದಷ್ಟು ಸಮಸ್ಯೆಗಳು ಎದುರಾಗಿದ್ವು, ಅಡೆತಡೆಗಳು ಇದ್ವು. ಅದೆಲ್ಲವನ್ನು ಸರಿದೂಗಿಸ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ರಿಸ್ಕನ್ನು ತೆಗೆದುಕೊಂಡು ಫೈನಲಿ ವಿಲೇವಾರಿ ಆಗಿದೆ. ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯ ಹಾನಿಕಾರಕ ತ್ಯಾಜ್ಯವನ್ನು ವಿಲೇವಾರಿ ಮಾಡಲಾಗಿದೆ. ಬರೋಬ್ಬರಿ 12 ಟ್ರಕ್ಗಳಲ್ಲಿ 250 ಕಿಲೋಮೀಟರ್ ದೂರವಿರುವಂಥ ಕೈಗಾರಿಕಾ ಪ್ರದೇಶಕ್ಕೆ ಇದೆಲ್ಲವನ್ನು ಶಿಫ್ಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಅದರಲ್ಲಿ ಕೆಲಸ ಮಾಡಿದ ಎಷ್ಟು ಜನ ಕಾರ್ಮಿಕರು, ಎಷ್ಟು ದಿನ ಕೆಲಸ ಮಾಡಿದ್ರು? 100 ಕಾರ್ಮಿಕರು 30 ನಿಮಿಷಗಳ ಶಿಫ್ಟ್ನ ಪ್ರಕಾರ ತ್ಯಾಜ್ಯ ಸಂಗ್ರಹವನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ತ್ಯಾಜ್ಯ ತೆರವಿನ ಕುರಿತು ಸುಪ್ರೀಂ ಕೋರ್ಟ್ ಹಲವು ಬಾರಿ ನಿರ್ದೇಶನ ನೀಡಿತ್ತು. ತ್ಯಾಜ್ಯ ತೆರವು ಮಾಡಿ ಅಂತ ಛೀಮಾರಿಯನ್ನು ಹಾಕಲಾಗಿತ್ತು. ಮಧ್ಯಪ್ರದೇಶ ಹೈಕೋರ್ಟ್ ಕೂಡ ಸಂಬಂಧಿಸಿದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ರು. ಇದನ್ನೇನು ವಿಲೇವಾರಿ ಮಾಡ್ತಿರೋ ಇಲ್ವೋ ಅಂತ ಪ್ರಶ್ನೆ ಮಾಡಲಾಗಿತ್ತು. ತ್ಯಾಜ್ಯ ಸ್ಥಳಾಂತರಕ್ಕೆ ಡಿಸೆಂಬರ್ 3ರಿಂದ ಸುಮಾರು 4 ವಾರಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಸುಮಾರು 250 ಕಿಲೋಮೀಟರ್ ದೂರವಿರುವಂಥ ಕೈಗಾರಿಕಾ ಪ್ರದೇಶಕ್ಕೆ ತ್ಯಾಜ್ಯವನ್ನು ಶಿಫ್ಟ್ ಮಾಡಲಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂತೂ ಫೈನಲಿ ಇದೀಗ ತ್ಯಾಜ್ಯವನ್ನು ಶಿಫ್ಟ್ ಮಾಡುವಲ್ಲಿ ಯಶಸ್ವಿ ಆಗಲಾಗಿದೆ. ಸೊ ಈ ವಿಲೇವಾರಿಯೂ ಕೂಡ ತೀರಾ ಕಷ್ಟ ಆಗಿತ್ತು. ನೋಡಿ, ಈ ವಿಲೇವಾರಿ ಮಾಡೋದು ಕೂಡ ಒಂದು ದೊಡ್ಡ ಟಾಸ್ಕೇ ಆಗಿತ್ತು. ಹಾಗಿದ್ರೆ ಈ ವಿಲೇವಾರಿಯನ್ನು ಹೇಗೆ ಮಾಡಿದ್ರು? ನೋಡಿ, ಮೊದಲಿಗೆ ಈ ತ್ಯಾಜ್ಯವನ್ನು ಪೀತಂಪುರದ ವಿಲೇವಾರಿ ಘಟಕದಲ್ಲಿ ಸುಡಲಾಗುತ್ತೆ. ಮಾಲಿನ್ಯ ತಡೆಯುವಂಥ ಉದ್ದೇಶದಿಂದ ಹೊಗೆಯನ್ನು 4 ಪದರಗಳ ಫಿಲ್ಟರ್ ಮಾಡುವಂಥದ್ದು. ಯಾಕಂದರೆ ಮಾಲಿನ್ಯ ತಡೆಗಟ್ಟುವಂಥ ಕೆಲಸವನ್ನು ಮಾಡಬೇಕಾಗತ್ತೆ, ಇಲ್ಲಾಂದರೆ ಇದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಅದರ ಬೂದಿಯಲ್ಲಿ ಅಪಾಯಕಾರಿ ಅಂಶ ಇದೆಯೋ ಇಲ್ವೋ ಇದೆಲ್ಲವನ್ನು ಪರಿಶೀಲನೆ ಮಾಡಿಯೇ, ಸುರಕ್ಷತೆ ಇದೆಯೋ ಇಲ್ವೋ ಎಲ್ಲವನ್ನು ಚೆಕ್ ಮಾಡಿಯೇ ಮಣ್ಣು ಅಥವಾ ನೀರಿನೊಂದಿಗೆ ಸೇರದಂತೆ ಹೂಳಲಾಗತ್ತೆ. ನೋಡಿ, ಇನ್ನು ಈ ದುರಂತ ಏನು ಮರ್ತಿದ್ರೆ 1984 ಡಿಸೆಂಬರ್ 2 ಮಧ್ಯರಾತ್ರಿ ಭೋಪಾಲ್ನಲ್ಲಿ ದುರಂತ ನಡೆಯುತ್ತೆ. ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯಿಂದ ಅನಿಲ ಸೋರಿಕೆ, ಮೀಥೈಲ್ ಐಸೋಸೆನೇಟ್ ಎಂಬ ವಿಷಾನಿಲ ಸೋರಿಕೆ ಆಗುತ್ತೆ. 30 ಟನ್ಗಳಿಗೂ ಅಧಿಕ ಪ್ರಮಾಣದ ಮೀಥೈಲ್ ಐಸೋಸೆನೇಟ್ ಅನಿಲ ಸೋರಿಕೆ ಆಗುತ್ತೆ. ಇದು ಸುತ್ತಮುತ್ತಲ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿತ್ತು. 5,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ದುರಂತದಲ್ಲಿ ಬದುಕಿಳಿದ ಅನೇಕ ಮಂದಿ ಈಗಲೂ ಉಸಿರಾಟದ ತೊಂದರೆಯನ್ನು ಅನುಭವಿಸಿದ್ದಾರೆ.
ಅನುಭವಿಸ್ತಾ ಇದ್ದಾರೆ. ಸಾವಿರಾರು ಜನ ವಿವಿಧ ಅಂಗಹಾನಿಯಿಂದ ಬಳಲುತ್ತಿದ್ದಾರೆ. ಇಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ದೇಶದಾದ್ಯಂತ ಚರ್ಚೆಗೂ ಕೂಡ ಕಾರಣವಾಗಿತ್ತು. 5,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಂಥ ಪ್ರಕರಣ ಮತ್ತು ಈ ಪ್ರಕರಣದಲ್ಲಿ ಹಾನಿಗೆ ಒಳಗಾದವರು ಅಂಗವೈಕಲ್ಯರಾಗಿದ್ದಾರೆ. ಈಗಲೂ ಕೂಡ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ, ನರಳುತ್ತಿದ್ದಾರೆ.